ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಾಯಕಿ ಅಮೂಲ್ಯ ಅಲಿಯಾಸ್ ರೌಡಿ ಬೇಬಿಯಾಗಿ ಅಭಿನಯಿಸಿ ಸೈ ಅನ್ನಿಸಿಕೊಂಡಿದ್ದ ನಟಿ ನಿಶಾ ರವಿಕೃಷ್ಣನ್ ಇದೀಗ ಸಿನಿಮಾ ಕಡೆಗೆ ಮುಖ ಮಾಡಿದ್ದಾರೆ. ಹೌದು, ಗಟ್ಟಿಮೇಳ ಧಾರಾವಾಹಿ ಮೂಲಕ ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ದ ನಟಿ ನಿಶಾ ಇತ್ತೀಚೆಗೆ ಕಿರು ತೆರೆಯಿಂದ ಬೆಳ್ಳಿ ತೆರೆಯತ್ತ ಮುಖ ಮಾಡಿರುವುದು ವಿಶೇಷ. ಅಮೂಲ್ಯ ಅಲಿಯಾಸ್ ರೌಡಿ ಬೇಬಿ ಪಾತ್ರದ ಮೂಲಕ ಬಹಳಷ್ಟು ಖ್ಯಾತಿ ಪಡೆದಿರುವ ಈಕೆ ಇದೀಗ ಸಿನಿಮಾಗಳತ್ತ ಮುಖ ಮಾಡಿರುವುದು ಮಾತ್ರವಲ್ಲದೆ ಸಿನಿಮಾ ಪಾತ್ರಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಸಿನಿಮಾಗಳಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತಿಲ್ಲ, ಪುರುಷ ಪ್ರಧಾನ ಕಥೆಗಳೇ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಸಿಗುವ ಪಾತ್ರ ಕಡಿಮೆ ಹಾಗೂ ಅದರ ಕ್ವಾಲಿಟಿ ತುಂಬಾ ಕಮ್ಮಿ ಇದೆ. ಇದು ಬದಲಾಗಬೇಕು. ಸ್ತ್ರೀ ಪ್ರಧಾನ ಕಥೆಗಳು ಹೆಚ್ಚೆಚ್ಚು ಬರಬೇಕು. ಈ ರೀತಿಯ ಬದಲಾವಣೆಯನ್ನ ನೋಡಲು ಬಹಳಷ್ಟು ಜನ ಕಾಯ್ತಿದ್ದಾರೆ ಎಂದು ನಟಿ ನಿಶಾ ಹೇಳಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಕ್ಟಿವ್ ಇರುವ ಈಕೆ ಇತ್ತೀಚೆಗಷ್ಟೇ ಗಟ್ಟಿಮೇಳ ಧಾರಾವಾಹಿ ಮುಗಿದಾಗ ಕೊನೆಯ ದೃಶ್ಯಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಭಾವುಕರಾಗಿದ್ರು. ಅದಾದ ಮೇಲೆ ಎಲ್ಲಿ ಹೋದ್ರಪ್ಪ ನಿಶಾ ರವಿಕೃಷ್ಣನ್ ಎಂದು ಯೋಚಿಸುವವರಿಗೆ ಇಲ್ಲಿದೆ ಉತ್ತರ. ನಿಶಾ ರವಿಕೃಷ್ಣನ್ ಅವರು ಹೊಸದೊಂದು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಅಂಶು ಎಂಬ ಸಿನಿಮಾದಲ್ಲಿ ಪಾತ್ರವನ್ನ ಪಡೆದಿರುವ ಈಕೆ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ್ದಾರೆ. ಅಂದಹಾಗೆ ಈ ಸಿನಿಮಾವನ್ನ ಚೆನ್ನಕೇಶವ ಎನ್ನುವವರು ನಿರ್ದೇಶಿಸಿದ್ದಾರೆ. ಅಂಶು ಸಿನಿಮಾ ಭ್ರೂಣ ಹತ್ಯೆ ಬಗ್ಗೆ ಮಾತನಾಡುತ್ತೆ. ಭಾರತದಲ್ಲಂತೂ ಭ್ರೂಣ ಹತ್ಯೆ ಬಹಳ ಸಾಮಾನ್ಯವಾಗಿದೆ. ಈ ಬಗ್ಗೆ ಮೆಸೇಜ್ ಕೊಡುವಂತಹ ಸಿನಿಮಾ ಇದಾಗಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಮೂಡಿಬರಲಿದೆ. ಸಿನಿಮಾದ ಮುಖ್ಯ ಸೀನ್ ಒಂದನ್ನ ಕಾರಿನಲ್ಲಿ ಶೂಟ್ ಮಾಡಬೇಕಿತ್ತು. ಅದು ಬಹಳ ಚಾಲೆಂಜಿಂಗ್ ಆಗಿತ್ತು ಎಂದು ತಮ್ಮ ಪಾತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿಕೊಂಡಿದ್ದಾರೆ. ನಾನು ಹಲವಾರು ಸಿನಿಮಾ ರೋಲ್ಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದೇನೆ. ಯಾವುದೇ ರೋಲ್ಗಳು ನನಗೆ ಅಷ್ಟು ಹಿಡಿಸಿಲ್ಲ. ಹೆಣ್ಣು ಮಕ್ಕಳಿಗೆ ಸಿನಿಮಾ ಕಥೆಗಳಲ್ಲಿ ಪ್ರಾಧಾನ್ಯತೆ ಇಲ್ಲದಿರುವುದೇ ಸಮಸ್ಯೆ. ಒಳ್ಳೆಯ ಕತೆ ಬಂದ್ರೆ ಖಂಡಿತ ಸಿನಿಮಾಗಳನ್ನು ಮಾಡಲು ಬಯಸುತ್ತೇನೆ ಎಂದಿದ್ದಾರೆ ನಿಶಾ. ಸಿನಿಮಾ ಜೊತೆಗೆ ಇದೀಗ ನಿಶಾ ರವಿಕೃಷ್ಣನ್ ಅವರು ಹೊಸದೊಂದು ಧಾರಾವಾಹಿಯಲ್ಲೂ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಮಾತಿದೆ. ಯಾವ ಧಾರಾವಾಹಿ, ಯಾವ ರೀತಿಯ ಪಾತ್ರ ಎಂಬುದನ್ನು ಮಾತ್ರ ಸದ್ಯ ಕಾದು ನೋಡಬೇಕಾಗಿದೆ.